ಯಾವಾಗ ಅಂದ್ರೆ ದಲಿತರು ಯಾವಾಗ ಗಟ್ಟಿಗೆ ಒಂದಾಗಿರೋರು ಅಂದ್ರೆ ಒಂದು 0.5% ನೀವು ಬಡದಾಡ್ತಾ ಹೋದ್ರಪ್ಪ ಅಂತಂದ್ರೆ ನಾಳೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನೀವು ಮ್ಯಾಲೆ ಹೇಳ್ಬೇಕಾಗಿದ್ದು ಎಲ್ಲರೂ ಕೂಡ ದಲಿತರು, ಹಿಂದುಳಿದವರು, ಅದರ ಜೊತೆಗೆ ಆದಿವಾಸಿಗಳು ಮತ್ತು ನಮ್ಮ ಅಲ್ಪಸಂಖ್ಯಾತರು ಇವರೆಲ್ಲ ಕೂಡಿ ಎದ್ದು ನಿಂತಾಗ ಮಾತ್ರ ನಿಮಗೆ ಬೇಕಾದ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯದ. ಇಲ್ಲಾಂದ್ರೆ ಎಂದೂ ಸಾಧ್ಯ ಇಲ್ಲ. ನಮ್ಮಳು ತಿಕ್ಕಾಟ ಆಗ್ತಾ ಹೋಗ್ತದೆ. ನಿಮ್ಮಲ್ಲಿ ಒಡಕನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇನ್ನುಳಿದವರು. ನಿಮ್ಮಲ್ಲಿ ಇನ್ನು ಜಗಳ ಜೋರು ಮಾಡ್ಕೊಂಡು ಹೋಗಿಬಿಡ್ತಾರೆ ಅವರು. ಇವತ್ತು ಆ್ಯಕ್ಚುಲಿ ನೀವೆಲ್ಲ ಒಂದಾಗಬೇಕಾಗಿತ್ತು. ರೈತರು, ದಲಿತರು, ಅದೇ ಕಾಲಕ್ಕೆ ಆದಿವಾಸಿಗಳು, ಅಲ್ಪಸಂಖ್ಯಾತರು, ದುಡಿಯುವ ವರ್ಗದವರೆಲ್ಲ ಕೂಡಿದಾಗ ಮಾತ್ರ ನಿಮಗೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಈಗ ಮುಖ್ಯ ಎಲ್ಲರಿಗೂ ಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ. ಈ ಮೀಸಲಾತಿ ಗದ್ದಲಲ್ಲಿ ಹೇಳಿದ್ರಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಬೇಕು ಅನ್ನೋದಕ್ಕಾಗಿ. ಉದ್ಯೋಗ ಎಲ್ಲರಿಗೂ ಸಿಗ್ತದೆ. ಈ ಮೀಸಲಾತಿ ಅವಶ್ಯಕತೆನೇ ಇಲ್ಲ. ಅದನ್ನು ಅಂಬೇಡ್ಕರ್ ಅವರು ಬಯಸ್ತಾ ಇದ್ದಿದ್ದು ಸಹಿತ. ಆರಂಭದಲ್ಲೂ ಅಂಬೇಡ್ಕರ್ ಅವರು ಹೇಳಿದ್ದು ಅಷ್ಟೇ, ಅಸ್ಪೃಶ್ಯರಿಗೆ ಮಾತ್ರ